ಎಲ್ಲರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ 12ನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಕಗ್ಗ ಹೀಗಿದೆ. ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸೆ ಶೋಣಿತವ ನೆರೆಯುವರು ಬಾಷ್ಪ ಸಲುವುದಿರೆ. ಏನು ಹಗೆ ಏನು ಧಗೆ ಏನು ಹೊಗೆ ಈ ಧರಣಿ ಸೌನಿಕನ ಕಟ್ಟೆಯೇಂ ಮಂಕುತಿಮ್ಮ. ಇವರೇನು ಮನುಷ್ಯರೋ ಅಥವಾ ರಾಕ್ಷಸರೋ? ಈ ಭೂಮಾತೆಯನ್ನು ತಣಿಸಲಿಕ್ಕೆ ಕಣ್ಣೀರು ಸುರಿಸುವ ಬದಲು ಶೋಣಿತವನ್ನು ಅಂದರೆ ರಕ್ತವನ್ನು ಸುರಿಸ್ತಾ ಇದ್ದಾರೆ. ಈ ದ್ವೇಷ, ಕೋಪದ ಕಿಚ್ಚಿನಿಂದ ಹರಡುತ್ತಿರುವ ಜ್ವಾಲೆ, ಹೊಗೆ ಇಡೀ ಜಗತ್ತನ್ನೆಲ್ಲ ಆವರಿಸಿದೆಯಲ್ಲ. ಇದೇನು ಸೌನಿಕನ ಕಟ್ಟೆಯ ಅಂದರೆ ಪ್ರಾಣಿಗಳನ್ನು ಕತ್ತರಿಸುವ ಕಟುಕನ ಕಟ್ಟೆಯಾಗಿದೆಯಾ ಈ ಜಗತ್ತು ಅಂತ DVG ಇಲ್ಲಿ ಪ್ರಶ್ನಿಸ್ತಾ ಇದ್ದಾರೆ. ಮೊದಲನೆಯ ಸಂಚಿಕೆಯಿಂದ ನೀವು ನೋಡ್ತಾ ಬಂದರೆ ನಿಮಗೆ ಏನಿದು ಕಗ್ಗವನ್ನು ಎಲ್ಲರೂ ಸ್ಫೂರ್ತಿಯ ಚಿಲುಮೆ ಅಂತ ಹೇಳ್ತಾರೆ. ಆದರೆ ಕೆಲವು ದಿನಗಳಿಂದ ನಾವು ವಿಷಾದದ ವಿಷಯಗಳನ್ನು ನೋಡ್ತಾ ಇದ್ದೇವಲ್ಲ ಅನ್ನಿಸಬಹುದು. ಅದು ಸಹಜ. ಆದರೆ DVG ಅವರು ನಮ್ಮನ್ನು ಈ ಜಗತ್ತನ್ನು ಎದುರಿಸಲಿಕ್ಕೆ ಸಿದ್ಧಪಡಿಸ್ತಾ ಇದ್ದಾರೆ. ಒಳ್ಳೆಯದನ್ನೇ ವಿಚಾರ ಮಾಡುವುದು ಎಷ್ಟು ಮುಖ್ಯವೋ ಕೆಟ್ಟದ್ದರ ಬಗ್ಗೆ ತಿಳಿದುಕೊಂಡಿರುವುದು ಅಷ್ಟೇ ಮುಖ್ಯ. ಬದುಕು ಹೂವಿನ ಹಾಸಿಗೆಯಲ್ಲ, ಮುಳ್ಳಿನ ದಾರಿಯೂ ಅಲ್ಲ. ಆದರೆ ಹೂವು ಮುಳ್ಳು ಇವೆರಡನ್ನೂ ಹೊಂದಿರುವ ಒಂದು ಸುಂದರವಾದಂತಹ ತೋಟ. ಮುಳ್ಳಿನ ರೀತಿಯಲ್ಲಿ ಜೀವನದಲ್ಲಿ ಎದುರಾಗುವ ವಿಷಯಗಳನ್ನು ಮೊದಲು DVG ನಮಗೆ ಪರಿಚಯಿಸ್ತಾ ಇದ್ದಾರೆ. ಈ ಕಗ್ಗದಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ಆಳವಾಗಿ ಹೊಕ್ಕಿ ಅವನನ್ನು ಮತ್ತು ಬೇರೆಯವರನ್ನು ಘಾಸಿಗೊಳಿಸ್ತಾ ಇರುವ ಮನಸ್ಸಿನ ಮುಳ್ಳನ್ನು ನೋಡಿ DVG ಅವರು ಇವರೇನು ಮನುಷ್ಯರ ರಾಕ್ಷಸರ? ತನಗೆ ಎಲ್ಲವನ್ನೂ ನೀಡಿ ಸಲಹುತ್ತಿರುವ ಈ ಭೂಮಿಯನ್ನು ಸಹಾನುಭೂತಿಯ ಕಣ್ಣೀರಿನಿಂದ, ಪ್ರೀತಿಯ ಆನಂದ ಬಾಷ್ಪದಿಂದ ತೊಳೆಯುವ ಬದಲು ಪರಸ್ಪರ ಹೊಡೆದಾಡ್ಕೊಳ್ತಾ ರಕ್ತವನ್ನು ಸುರಿಸಿ ಮಲಿನಗೊಳಿಸ್ತಾ ಇದ್ದಾರಲ್ಲ. ಯಾಕಿಷ್ಟು ದ್ವೇಷ, ಮತ್ಸರ, ಗಲಭೆಗಳು? ಈ ಭೂಮಿ ಕಟುಕ ಪ್ರಾಣಿಗಳನ್ನು ಕತ್ತರಿಸುವ ಕಟ್ಟೆಯಾಗಿಬಿಡ್ತಾ ಅನ್ನುವ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಪ್ರತಿದಿನದ ಸುದ್ದಿಯಲ್ಲೂ ಜಗತ್ತಿನಲ್ಲಿ ನಡೆಯುವ ಮಾನವನ ಕ್ರೌರ್ಯವನ್ನು, ದುರ್ಘಟನೆಗಳನ್ನು ನೋಡ್ತಾ ಇರ್ತೇವೆ. ಒಂದು ಸಾರಿ ಜೀವನ ಅಂದರೆ ಒಂದು ಹೋರಾಟ. ಇಲ್ಲಿ ನಮ್ಮನ್ನು ನಾವು ಉಳಿಸ್ಕೋಬೇಕು, ಇದು ಸ್ವಾರ್ಥಿಗಳ ಪ್ರಪಂಚ ಅನ್ನಿಸುತ್ತೆ. ಇನ್ನೊಂದು ಸಾರಿ ಈ ಬದುಕು ಒಂದು ಸಂಭ್ರಮ. ಇರುವ ಖುಷಿಯನ್ನು ಮರೆತು ಇಲ್ಲದೇ ಇರೋ ದುಃಖವನ್ನೇ ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ. ಇಲ್ಲ, ನಾನು ಈ ಕ್ಷಣದಲ್ಲಿ ಬದುಕಬೇಕು, ಪ್ರತಿಯೊಂದನ್ನು ಖುಷಿಯಿಂದ ಎದುರಿಸಬೇಕು, ಸ್ವೀಕರಿಸಬೇಕು ಅಂದ್ಕೊಳ್ತೇವೆ. ಬದುಕು ಹಾಗೆಲ್ಲ ತನ್ನ ರಹಸ್ಯವನ್ನು ಸುಲಭವಾಗಿ ಬಿಟ್ಟು ಕೊಡೋದೇ ಇಲ್ಲ. ಒಬ್ಬರು ಹಿರಿಯರು ಹೇಳಿದರು, ಈ ಬದುಕು ಪ್ರಪಂಚ ಅನ್ನೋದು ಆನೆ ಇದ್ದ ಹಾಗೆ, ಆದರೆ ನಮ್ಮ ತಿಳುವಳಿಕೆ ಒಂದು ಇರುವೆಯ ಹಾಗೆ. ಆನೆಯ ಕಾಲ ಬಳಿಯಲ್ಲಿ ಬಿದ್ದ ಇರುವೆಗೆ ಆನೆಯನ್ನು ಪೂರ್ತಿಯಾಗಿ ನೋಡಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮ ತಿಳುವಳಿಕೆ ಇರುವೆಯ ಕಣ್ಣಿನ ಹಾಗೆ ತೀಕ್ಷ್ಣವಾಗಿರಬಹುದು, ಆದರೆ ಜೀವನದಲ್ಲಿ ಎದುರಾಗೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹುಡುಕೋಕೆ ಸಾಧ್ಯವಾಗಲ್ಲ. ಹಾಗಾದರೆ ಉತ್ತರ ಗೊತ್ತಿಲ್ಲ ಅನ್ನೋದೇ ಉತ್ತರವಾ? ಹೌದು, ಸದ್ಯಕ್ಕೆ ಅದೇ ಉತ್ತರ. ತಪ್ಪು ಉತ್ತರಗಳನ್ನು ನಂಬಿಕೊಂಡು ಬದುಕೋದಕ್ಕಿಂತ ಉತ್ತರವೇ ಗೊತ್ತಿಲ್ಲ ಅಂತ ಬದುಕೋದು ಉತ್ತಮ ಅನ್ನೋದು ನನ್ನ ಭಾವನೆ. ಧನ್ಯವಾದಗಳು.